ರತ್ನಕ್ಕ ಫೋನ್ ಮಾಡ್ತಾ ಇದ್ದಾಳೆ. ಅವಳಿಗೆ ವಿಷಯ ಏನಾದರೂ ಗೊತ್ತಾಗ್ಬಿಡ್ತಾ? ಅಯ್ಯೋ ಏನಪ್ಪ ಮಾಡೋದೀಗ? ಹಲೋ, ಹೇಳಕ್ಕ. ಗುಂಡು, ಆರಾಮಾಗಿದ್ಯಾ ನೀನು? ನಿನ್ ವಾಯ್ಸ್ ಯಾಕೆ ಒಂಥರ ಇದೆಯಲ್ಲ? ಏ ಇಲ್ಲ ಅಕ್ಕ, ನಾನು ಸೂಪರ್ ಆಗಿದ್ದೀನಿ. ನಾನು ಅತ್ತೆ ಈಗಷ್ಟೇ ಕೂತ್ಕೊಂಡು ಈ DKDದು ರಿಪೀಟ್ ಟೆಲಿಕಾಸ್ಟ್ ನೋಡ್ತಾ ಇದ್ವಿ. ಅದರಲ್ಲಿ ನಂತರನೇ ಒಬ್ಳಿದಾಳಲ್ಲ, ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಅದನ್ನೇ ಅತ್ತೆ ಹೇಳ್ತಾ ಇದ್ರು, ಸುಮ್ಮನೆ ಕೂತ್ಕೊಂಡು ನೋಡಿ ನಗ್ತಾ ಇದ್ವಿ ಅಷ್ಟೇ. ಅದಕ್ಕೆ ಸ್ವಲ್ಪ ವಾಯ್ಸು ಟ್ರಬಲ್ ಶೂಟಿಂಗ್ ಆಗೋಗಿತ್ತು. ಪರವಾಗಿಲ್ವೇ? ಮದುವೆ ಆದ್ಮೇಲೆ ತುಂಬಾ ದೊಡ್ಡೋಳಾಗ್ಬಿಟ್ಟಿದ್ಯಾ ಅಲ್ವಾ ಗುಂಡು? ಅಯ್ಯೋ, ಮೊದ್ಲಿಂದನೂ ತೂಕದಲ್ಲಿ ನಾನು ನಿಮ್ಮೆಲ್ಲರಿಗಿಂತ ದೊಡ್ಡೋಳೆ ಅಲ್ವೇನಕ್ಕ? ಪಾಪ ಜೋಕ್ ಮಾಡಿ ವಿಷನ್ ಹೇಗ್ ಮರೆ ಮಾಚ್ತಿದ್ಯಾ ನೋಡು. ನಾನು ಮರೆ ಮಾಚದ? ಏನ್ ಹೇಳ್ತಾ ಇದೀಯ ಅಕ್ಕ? ಅಲ್ಲ ಗುಂಡು, ಅಕ್ಕ ತಂಗಿರ ಹತ್ರನೇ ವಿಷಯ ಮುಚ್ಚಿಡೋಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ ನೀನು. ಅಲ್ಲ ಗುಂಡು, ನಿನ್ನ ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ, ತುಂಬಾ ಚೇಂಜ್ ಆಗ್ಬಿಟ್ಟಿದ್ಯಾ ನೀನು ಅಲ್ವಾ? ಅಕ್ಕ, ನೀನ್ ಏನ್ ಹೇಳ್ತಾ ಇದೀಯಾ? ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೀನಾ ಅರೆಸ್ಟ್ ಆಗಿದಾನಂತೆ. ಅಕ್ಕ, ನಿಂಗೆ ವಿಷಯ ಗೊತ್ತಾದ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ ಅಂತ ಹೇಳಿಲ್ಲ ಕಣೆ, ಅಷ್ಟೇ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಏನ್ ಗುಂಡು ಇದು? ಅಕ್ಕ ತಂಗಿರ ಹತ್ರನೇ ಕಷ್ಟ ಸುಖ ಹಂಚ್ಕೊಳ್ದೇ ಇರೋಷ್ಟು ಬೆಳೆದ್ಬಿಟ್ಟಿದ್ಯಾ ನೀನು. ಅಯ್ಯೋ, ಬೆಳೆಯೋ ಮಾತಲ್ಲ ಅಕ್ಕ. ಅಕಸ್ಮಾತ್ ನಿಂಗೆ ಗೊತ್ತಾದ್ರೆ ಏನು ಯಾಕೆ ಅಂತೆಲ್ಲ ಪ್ರಶ್ನೆ ಬರುತ್ತೆ. ಅದು ಅಣ್ಣಂಗೆ ಗೊತ್ತಾದ್ರೆ ಮತ್ತಿನ್ನೇನೋ ಆಗುತ್ತೆ. ತಂಗಿರ್ ವಿಷಯ ಅಂದ್ರೆ ಅಣ್ಣ ಎಷ್ಟು ಕೋಪ ಮಾಡ್ಕೋತಾನೆ ಅಂತ ನಮಗೆ ಗೊತ್ತಲ್ವಾ ಅಕ್ಕ? ಅದಕ್ಕೆ ಹೇಳಕ್ ಹೋಗ್ಲಿಲ್ಲ ಕಣೆ. ಆಯ್ತು ಬಿಡು, ಸೀನನ್ ಯಾಕೆ ಅರೆಸ್ಟ್ ಮಾಡಿದ್ದಾರೆ? ಅಯ್ಯೋ ಅಕ್ಕ, ನೀನ್ ಅನ್ಕೋತಾ ಇರೋ ಹಾಗೆ ಏನಿಲ್ಲ. ನಾವಿಬ್ರು ತುಂಬಾ ಚೆನ್ನಾಗೇ ಇದ್ದೀವಿ. ಸೀನಾ ಅರೆಸ್ಟ್ ಆಗಿರೋದಕ್ಕೂ ನಿನ್ ದಾಂಪತ್ಯಕ್ಕೂ ಏನೋ ಸಂಬಂಧ ಇದೆ ಅನ್ನೋ ತರ ಹೇಳ್ತಿದ್ಯಲ್ಲ. ಹಾಗಾದ್ರೆ ನಿನ್ ಸಂಸಾರದ ವಿಷಯಕ್ಕೆನಾ ಅವನ್ ಅರೆಸ್ಟ್ ಆಗಿರೋದು? ಇಲ್ಲ ಕಣೆ ಅಕ್ಕ, ಯಾರಾದ್ರೂ ಇಂಥ ವಿಷಯ ಗೊತ್ತಾದ್ರೆ ಹಿಂಗೆ ಅಲ್ವಾ ಯೋಚನೆ ಮಾಡೋದು. ಅದಕ್ಕೆ ಹೇಳ್ದೆ ಅಷ್ಟೇ. ನಿಂಗೇನಾಗಿಲ್ಲ ನಿಂಗೇನಿಲ್ಲ. ಶಿವು, ಬಿಡಬೇಡ ನನ್ನ ಮಗನ್ನ, ಬುಲ್ಡೆ ಹೊಡೆದಾಕು. ಮದಪಟ, ಕಾನೂನನ್ನ ಕೈಗೆ ತಗೋಬಾರ್ದು ಅಂತ ಹೇಳೋ ನೀವೇ ಈಗ ಈ ರೀತಿ ಹೇಳ್ತಿದ್ರಲ್ಲ. ಸೀನಾ, ಎಂಥ ಪರಿಸ್ಥಿತಿ ಬಂತಲ್ಲ ನಿನಗೆ? ಎಂತಪ್ಪನೇ ನಿನ್ನ ಜೈಲಿಗೆ ಹಾಕ್ಸಕ್ ಮಾಡ್ಬಿಟ್ರು. ಅದು ಯಾರ ದೃಷ್ಟಿ ಬಿದ್ದಿತ್ತೋ ಏನೋ ನಿನ್ನ ಮೇಲೆ. ನಿನ್ ತಂಗಿರ ವಿಷಯ ಅಂತ ಬಂದಾಗ ನಿನ್ ಜಗತ್ತನ್ನೇ ನೋಡಲ್ಲ ನಿಜ. ಆದ್ರೆ ವಿಷಯ ಏನು ಅಂತ ತಿಳ್ಕೊಳ್ಳೋ ವ್ಯವಧಾನನೂ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಮಾವ. ಆ ಪ್ರಶ್ನೆನ ನಮ್ಮ ಶಿವಗಲ್ಲ ಕಣಮ್ಮ, ಅಲ್ಲಿದ್ದಾನಲ್ಲ ಆ ನನ್ನ ಮಗನಿಗೆ ಕೇಳಬೇಕು. ಇದನ್ನೆಲ್ಲ ಶಿವು ಯಾಕೆ ಮಾಡ್ತಾ ಇದ್ದಾನೆ ಹೇಳು? ಎಲ್ರಿಗೂ ಒಡ ಹುಟ್ಟಿದವರು ತಂಗಿನೋ ಅಕ್ಕನೋ ಇರ್ತಾರೆ. ಆದರೆ ನಮ್ಮ ಶಿವಗೆ ತಂಗಿರು ಅಂದರೆ ಬರೀ ತಂಗಿರಲ್ಲ ಕಣವ, ಸ್ವಂತ ಮಕ್ಕಳಿದ್ದ ಹಾಗೆ. ಅಲ್ಲಿ ನೋಡು, ತನ್ನ ಮಗನಿಗೆ ಸ್ಟೇಷನಲ್ಲಿ ಹಾಕಿದ್ದಾರೆ ಅಂದ ತಕ್ಷಣ ಆ ತಾಯಿ ಮನಸ್ಸು ಪರಿತಪಿಸ್ತಾ ಇದೆಯಲ್ಲ, ಹಾಗೆ ನಮ್ಮ ಶಿವು ಒದ್ದಾಡ್ತಾ ಇರೋದು. ಹಾಗಂತ ಕಾನೂನನ್ನ ಕೈಗೆ ತಗೋಬಾರ್ದು ಮಾದಪ್ಪನವ್ರೆ. ನಮಗೂ ಅಕ್ಕ ತಂಗಿದ್ದೀರಿದ್ದಾರೆ, ಅವ್ರಿಗೆ ತೊಂದರೆ ಆದ್ರೆ ನಮ್ ರಕ್ತನೂ ಹೀಗೆ ಕುದಿಯುತ್ತೆ. ಆ ಒಂದು ಕಾರಣಕ್ಕೋಸ್ಕರನೇ ಶಿವು ಮೇಲೆ ಯಾವ ಕೇಸು ಆಗದೆ ಸುಮ್ಮನೆ ಬಿಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಸ್ಟೇಷನ್ಗೆ ಬಂದು ಗಲಾಟೆ ಮಾಡೋ ತಪ್ಪಿಗೆ ಸೀನಿಯರ್ ಪಕ್ಕದ ಸಲಲ್ಲಿ ಕೂರಿಸ್ತಿದ್ದೆ. ಸಾರಿ ಸರ್, ನನ್ನ ಗಂಡನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ವೆರಿ ಸಾರಿ. ಅವ್ರಿಗೆ ನಾನು ಬುದ್ಧಿ ಹೇಳ್ತೀನಿ ಸರ್. ಅಣ್ಣ, ನಂಗೇನು ಆಗಿಲ್ಲ ಅಣ್ಣ, ನೀನ್ ಯೋಚನೆ ಮಾಡಬೇಡ ಆಯ್ತಾ? ನಂಗೆ ನಿಜವಾಗ್ಲೂ ಏನೂ ಆಗಿಲ್ಲ ಅಣ್ಣ. ಅಂಕಲ್, ಏನಾಯ್ತು ಅಂತ ಹೇಳಿ ಪ್ಲೀಸ್. ಅಯ್ಯೋ ಅದಕ್ಕೆ ಅವ್ರನ್ನೇನು ಕೇಳಬೇಡ, ನಾನೇ ಹೇಳ್ತೀನಿ.
ನಾನು ಸೀನಾನು ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಚಿಕ್ಕ ವಯಸ್ಸಿನೂ ಕಾಲು ಎಳ್ಕೊಂಡು ಜಗಳ ಮಾಡ್ಕೊಂಡೇ ಬಂದಿದ್ದೀವಿ. ಮೊನ್ನೆನೂ ಅಷ್ಟೇ ಯಾವುದೋ ಒಂದು ವಿಷಯಕ್ಕೆ ಹೀಗೆ ಸಣ್ಣದಾಗಿ ಮಾತಾಡ್ತಾ ಅವ್ರು ನಂಗೆ ಮೊಟ್ಕಿದ್ರು ಅಷ್ಟೇ. ಅದಕ್ಕೆ ಮಾವ ಅದನ್ನ ನಿಜವಾದ ಜಗಳ ಅಂತ ಅನ್ಕೊಂಡು ಅವ್ರು ನಂಗೆ ಇನ್ನೇನು ಕಪಾಳಕ್ಕೆ ಹೊಡೆದೇ ಬಿಟ್ರು ಅಂತೆಲ್ಲ ಅನ್ಕೊಂಡು ಪೊಲೀಸ್ ಅವ್ರನ್ನೆಲ್ಲ ಕರೆದ್ರು. ನೀವೆಲ್ಲ ಅನ್ಕೊಂಡಾಗೆ ಏನೂ ಆಗಿಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಅದಕ್ಕೆ ನಿಜ ಅಣ್ಣ. ರಶ್ಮಿ, ಮಾವ ಅವತ್ತು ನೀವು ಹೇಳಿದ್ರಿ ಅಂತ ಇವ್ರು ಅರೆಸ್ಟ್ ಆಗೋವಾಗ ನಾನು ಏನೂ ಮಾತಾಡಲಿಲ್ಲ.